ಮಕ್ಕಳಾಗಲ್ದಂತವ್ರೀಗ ಕಲಬುರಗಿದಾಗಿದ್ದಂತ ಈ ದೇವಸ್ಥಾನಕ್ಕೆ ಬಂದು ದೇವರಿಗೆ ಹರಿಕೆ ಮಾಡಿ ಸತತ 5 ಅಮಾವಾಸ್ಯೆ ಕಲ್ಯಾಣಿ ಮುಳುಗೆದ್ದು ದೇವರ ದರ್ಶನ ಮಾಡ್ರ ಮಕ್ಕಳಾಗ್ತಂದ್ರಿ ಇವ್ ನಂಬ್ತ್ರಿ. ಹಾ ನಿಜ, ರಟ್ಕಲ್ ರೇವಣಸಿದ್ದೇಶ್ವರ ದೇವಸ್ಥಾನ ಕರ್ನಾಟಕದ ಕಲಬುರಗಿಯಲ್ಲಿರುವಂತ ಈ ದೇವಸ್ಥಾನ ಹಲವಾರು ಪವಾಡಗಳಿಗೆ ಸಾಕ್ಷಿಯಾದಂತಹ ಸ್ಥಳವಾಗಿದೆ. ಅದೇ ರೀತಿ ಪಂಚಾಚಾರ್ಯರ ಜಗದ್ಗುರುಗಳು ಬಂದು ನೆಲೆಸಿದಂತಹ ಸ್ಥಳ ಕೂಡ ಇದೆ. ಇನ್ನು ಶ್ರೀ ರೇಣುಕಾಚಾರ್ಯರ ಇತಿಹಾಸ ಬಗ್ಗೆ ನೋಡೋದಾದ್ರೆ ತೆಲಂಗಾಣದ ಕೊಲ್ಲನಪಾಕೆಯಲ್ಲಿ ಸೋಮೇಶ್ವರ ಲಿಂಗದಿಂದ ಪಂಚಾಚಾರ್ಯರ ರೂಪದಲ್ಲಿ ಜಗತ್ತಿಗೆ ಧರ್ಮದ ಮಾರ್ಗ ಸಾರಲು ಶಿವಲಿಂಗದಿಂದ ಉದ್ಭವವಾದಂತ ಮೊದಲ ಗುರುವೇ ಶ್ರೀ ರೇಣುಕಾಚಾರ್ಯರು. ದೇವಸ್ಥಾನದ ಗರ್ಭಗುಡಿಯಲ್ಲಿ ರೇಣುಕಾಚಾರ್ಯರ ಜೊತೆಲಿ ಇನ್ನು 4 ಆಚಾರ್ಯರ ಮೂರ್ತಿಗಳಿವೆ. ಆದರೆ ನಮಗೆ ರೇವಣಸಿದ್ದೇಶ್ವರ ಅವರ ನಿಜವಾದ ಮೂರ್ತಿ ನೋಡಲು ಅಷ್ಟು ಸಾಮಾನ್ಯವಾಗಿ ಕಾಣುವುದಿಲ್ಲ. ಯಾಕಂದ್ರೆ ರೇವಣಸಿದ್ದೇಶ್ವರ ಅವರ ಉದ್ಭವ ಮೂರ್ತಿಯು ಗರ್ಭಗುಡಿಯ ಬಲಗಡೆ ಅಲಂಕೃತವಾಗಿದೆ. ಇನ್ನು ರೇಣುಕಾಚಾರ್ಯರ ಪವಾಡದ ಬಗ್ಗೆ ನೋಡೋದಾದ್ರೆ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಪವಿತ್ರ ಕಲ್ಯಾಣಿಯಲ್ಲಿ ಮುಳುಗೆದ್ದು ದೈವದ ದರ್ಶನ ಮಾಡಿ ಭಸ್ಮ ಲೆಪ್ಪಿಸಿಕೊಂಡು ತೀರ್ಥ ಸೇವನೆ ಮಾಡಿದರೆ ಮಾತ್ರ ನಿಮ್ಮ ಕೋರಿಕೆಗಳು ರೇಣುಕಾಚಾರ್ಯರಿಗೆ ಸಲ್ಲುತ್ತವೆ ಎಂದು ಈ ದೇವಸ್ಥಾನದ ಹಾಗೂ ಭಕ್ತರ ನಂಬಿಕೆ. ಅದೇ ರೀತಿಯಾಗಿ ಈ ದೇವಸ್ಥಾನದ ಜಾತ್ರೆಯು ವರ್ಷದ 2 ಬಾರಿ ಆಗುತ್ತೆ. ಮೊದಲನೇದಾಗಿ ಶ್ರೀ ರೇಣುಕಾಚಾರ್ಯ ಜಯಂತಿ ಎಂದು, ಎರಡನೇದಾಗಿ ಶ್ರಾವಣದ 3ನೇ ಸೋಮವಾರ ಅರ್ಥಾತ್ ನಡುವಿನ ಸೋಮವಾರದಂದು ಕೂಡ ಜಾತ್ರೆ ಜರುಗುತ್ತೆ. ರೇವಣಸಿದ್ದೇಶ್ವರ ಅವರ ಸಂಪೂರ್ಣ ಇತಿಹಾಸ ಹಾಗೂ ಪವಾಡ ತಿಳಿಯಲು ಬಯೋನಲ್ಲಿರುವ ಲಿಂಕ್ ನಿಂದ ಯೂಟ್ಯೂಬ್ ನಲ್ಲಿರೋ ಫುಲ್ ವಿಡಿಯೋನ ನೋಡಿ. ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಶ್ರೀರಾಮ್, ವಂದೇ ಮಾತರಂ.